ವಿಭೀಷಣ, ಶ್ರೀರಾಮನಿಗೆ ಎಚ್ಚರವಾಯಿತೆ? ಇಲ್ಲ ಜಾಂಬವಂತ, ಇನ್ನು ರಾಮಚಂದ್ರ ಪ್ರಭು ಎಚ್ಚರಗೊಂಡಿಲ್ಲ. ಲಕ್ಷ್ಮಣನಿಗೂ ಪ್ರಜ್ಞೆ ಬಂದಿಲ್ಲ. ಅವರು ಬೇಗ ಎಚ್ಚರಗೊಳ್ಳದಿದ್ದರೆ ಆ ರಾವಣ ಪುತ್ರ ಇಂದ್ರಜಿತು ಬಂದು ಮತ್ತೆ ಇನ್ನೇನು ಅನಾಹುತ ಮಾಡುತ್ತಾನೋ ತಿಳಿಯದು. ಅಂದರೆ ಆ ಇಂದ್ರಜಿತು ಇನ್ನಷ್ಟು ಅನಾಹುತ ಮಾಡುವಷ್ಟು ಶಕ್ತನಾಗಿದ್ದಾನೆಯೇ? ಹೌದು ಜಾಂಬವಂತ, ಆ ಇಂದ್ರಜಿತು ಯುದ್ಧಕ್ಕೆ ಮೊದಲು ಯಜ್ಞ ಮಾಡಿ ಅಪಾರ ಶಕ್ತಿ ಪಡೆದುಕೊಳ್ಳುತ್ತಾನೆ. ಮತ್ತೆ ಅವನೇನಾದರೂ ಹಾಗೆ ಶಕ್ತಿ ಪಡೆದುಕೊಂಡರೆ ಅವನನ್ನು ಎದುರಿಸುವುದು ಬಹಳ ಕಷ್ಟವಾಗುತ್ತದೆ. ಏಕೆಂದರೆ ಸದ್ಯಕ್ಕೆ ನಮ್ಮಲ್ಲಿ ಅವನನ್ನು ಎದುರಿಸುವವರು ಯಾರೂ ಇಲ್ಲ. ರಾಮ ಲಕ್ಷ್ಮಣರು ಎಚ್ಚರ ತಪ್ಪಿ ಮಲಗಿದ್ದಾರೆ. ಔಷಧಿ ಲತೆಗಳನ್ನು ತರಲು ಹನುಮಂತ ಹೋಗಿದ್ದಾನೆ. ಇನ್ನು ಸುಗ್ರೀವ, ಅಂಗದಾದಿ ಎಲ್ಲರೂ ಎಚ್ಚರವಿಲ್ಲದೆ ಮಲಗಿದ್ದಾರೆ. ಅಂದರೆ ಚಿಕ್ಕಪ್ಪನಾದ ನೀನೇ ಈಗ ಇಂದ್ರಜಿತುವಿನ ವಿರುದ್ಧ ಹೋರಾಡಬೇಕಾಗುತ್ತದೆ. ನಾನು ಅದಕ್ಕೆ ಸಿದ್ಧನಾಗಿಯೇ ಇದ್ದೇನೆ ಜಾಂಬವಂತ. ಇಂದ್ರಜಿತುವಿಗೆ ನನ್ನ ಮೇಲೆ ಬಹಳ ಆಕ್ರೋಶವಿದೆ. ಏಕೆಂದರೆ ರಾವಣನ ಸಭೆಯಲ್ಲಿ ನನಗೂ ಅವನಿಗೂ ತೀವ್ರ ವಾಗ್ವಾದವೇ ನಡೆಯಿತು. ಏನು ವಾಗ್ವಾದ? ಮೇಘನಾದ, ನೀನು ವೀರನಲ್ಲವೆಂದು ನಾನು ಹೇಳಲಿಲ್ಲ. ಆದರೆ ಶೌರ್ಯವೊಂದೇ ಪರಮಾರ್ಥವಲ್ಲ. ನೀನು ರಾವಣನ ಪುತ್ರನಾಗಿ ಅವನಿಗೆ ಪ್ರಿಯವಾದ ಮಾತುಗಳನ್ನೇ ಆಡಿರುವೆ. ಆದರೆ ಫಲಿತಾಂಶವನ್ನು ಯೋಚಿಸಿದರೆ ನೀನು ನಿನ್ನ ತಂದೆಯ ಶತ್ರುವೆಂದೇ ಹೇಳಬೇಕಾಗುತ್ತದೆ. ಹೌದು ಮೇಘನಾದ, ರಾಮನಿಂದ ರಾಕ್ಷಸ ಕುಲದ ನಾಶವಾಗುವುದೆಂದು ನಾನು ಹೇಳುತ್ತಿದ್ದರೂ ನೀನು ರಾಮನೊಂದಿಗೆ ಯುದ್ಧ ಮಾಡುವ ಆತುರ ತೋರುತ್ತಿರುವೆ. ನಿನ್ನ ಬುದ್ಧಿಗೆ ಮಂಕು ಕವಿದಿದೆ. ನಿನ್ನ ತಂದೆಯ ಅಧರ್ಮಕ್ಕೆ ನೀನೂ ಬೆಂಬಲವಾಗಿ ನಿಲ್ಲುತ್ತಿರುವುದರಿಂದ ನೀವಿಬ್ಬರೂ ವಧಾರರಾಗುತ್ತೀರಿ. ಅಂದ ಮೇಲೆ ಆ ಇಂದ್ರಜಿತು ನನ್ನ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳ ಬಯಸುವುದು ಸಹಜವಲ್ಲವೇ ಜಾಂಬವಂತ? ನಿಜ ನಿಜ ವಿಭೀಷಣ, ನೀನು ಹೇಳಿದಂತೆ ನಮ್ಮ ಪರಿಸ್ಥಿತಿ ಈಗ ಬಹಳ ಸೂಕ್ಷ್ಮವಾಗಿದೆ. ಹನುಮಂತ ಬೇಗ ಬರಬೇಕು. ಜಾಂಬವಂತ, ಎಷ್ಟೊಂದು ಗಿಡಬಳ್ಳಿಗಳಿವೆ. ಇವುಗಳಲ್ಲಿ ರಾಮ ಲಕ್ಷ್ಮಣರನ್ನು, ವಾನರರನ್ನು ಎಚ್ಚರಗೊಳಿಸುವ ಔಷಧಿಲತೆಗಳು ಎಲ್ಲಿವೆ? ಅವನ್ನ ಹೇಗೆ ಕಂಡುಹಿಡಿಯುವುದು? ಇದೇನಿದು? ಎಷ್ಟು ಹುಡುಕಿದರೂ ಜಾಂಬವಂತ ಹೇಳಿದ ಔಷಧಿಲತೆಗಳು ಕಾಣುತ್ತಿಲ್ಲವಲ್ಲ. ಔಷಧಿಲತೆಗಳಿಲ್ಲದೆ ನಾನು ಲಂಕೆಗೆ ಹಿಂತಿರುಗುವಂತಿಲ್ಲ. ಜಾಂಬವಂತ ಏನು ಹೇಳಿದ? ಔಷಧಿಲತೆಗಳು ಹೊಳೆಯುತ್ತವೆ ಎಂದಲ್ಲವೇ? ಆದರೆ ಹೊಳೆಯುವ ಬಳ್ಳಿಗಳು ಕಾಣುತ್ತಿಲ್ಲವಲ್ಲ. ಅಥವಾ ನಾನು ತಪ್ಪು ಸ್ಥಳಕ್ಕೆ ಬಂದಿರುವೆನೇನು?
ಇಲ್ಲ, ನಾನು ಸರಿಯಾದ ಸ್ಥಳಕ್ಕೆ ಬಂದಿದ್ದೇನೆ. ಅಥವಾ ಜಾಂಬವಂತನೇನಾದರೂ ಮರವಿನಿಂದ ಯಾವುದೋ ಸ್ಥಳದ ಬದಲು ಬೇರೆ ಯಾವುದೋ ಸ್ಥಳವನ್ನು ಹೇಳಿದನೇನು? ಸಾಧ್ಯವಿಲ್ಲ. ಜಾಂಬವಂತ ವಯೋವೃದ್ಧನಾದರೂ ಅವನು ಯಾವುದನ್ನೂ ಮರೆಯುವುದಿಲ್ಲ. ಆದರೆ ಯಾವ ಔಷಧಿ ಬಳ್ಳಿಯೂ ಕಾಣುತ್ತಿಲ್ಲವಲ್ಲ. ಅವು ಈ ಪರ್ವತದಲ್ಲೇ ಇರಬೇಕಲ್ಲವೇ? ಹೇಳು ಮಂಡೋದರಿ, ಸಂತೋಷದ ವಿಚಾರವನ್ನು ನಿನ್ನೊಡನೆ ಹಂಚಿಕೊಳ್ಳಬೇಕೆಂದಿದ್ದೆ. ಅಷ್ಟರಲ್ಲಿ ನೀನೇ ಬಂದೆಯಲ್ಲ. ಎಲ್ಲ ಸಂತೋಷಗಳನ್ನು ನುಂಗಿ ತೇಗುತ್ತಿರುವ ದುಃಖದ ವಿಚಾರಗಳು ನಡೆಯುತ್ತಿಲ್ಲವೇ ಪ್ರಭು? ದುಃಖದ ವಿಚಾರವೇ? ಮಂಡೋದರಿ, ಯುದ್ಧ ಆರಂಭವಾದ ಮೇಲೆ ಹಲವು ದಿನಗಳ ಬಳಿಕ ಒಂದು ಸಂತೋಷದ ಸುದ್ದಿಯನ್ನು ನಾನು ಸಂಭ್ರಮಿಸುತ್ತಿದ್ದರೆ ನೀನಾವ ದುಃಖದ ಸಂಗತಿಯನ್ನು ತಂದಿರುವೆ? ಪ್ರಭು, ನಿಮ್ಮ ಸಂತೋಷಕ್ಕೆ ಒಂದು ಕಾರಣ, ನನ್ನ ದುಃಖಕ್ಕೆ ಒಂದು ಕಾರಣ. ನಿಮ್ಮ ಸಂತೋಷವನ್ನು ಕಂಡು ನಾನು ಸಂತೋಷ ಪಡಬಹುದು, ಆದರೆ ನನ್ನ ದುಃಖವನ್ನು ಕಂಡು ನೀವು ದುಃಖ ಪಡುತ್ತೀರೋ ಇಲ್ಲವೋ ನಾ ಕಾಣೆ. ಮಂಡೋದರಿ, ನೀ ಎಲ್ಲಿ ಕಳೆದು ಹೋಗಿರುವೆ? ಲಂಕೆಯ ಆಗು ಹೋಗುಗಳ ಬಗ್ಗೆ ನಿನಗೆ ಪರಿವೇ ಇಲ್ಲವೇ? ನಮ್ಮ ಪುತ್ರ ಇಂದ್ರಜಿತು ರಾಮ ಲಕ್ಷ್ಮಣರನ್ನು ಪರಾಭವಗೊಳಿಸಿದ್ದಾಗಿಂದ ಏನೆಲ್ಲ ವಿಜಯೋತ್ಸವಗಳು ನಡೆಯುತ್ತಿರುವುದು ನಿನ್ನ ಗಮನಕ್ಕೆ ಬಂದಿಲ್ಲವೇ? ನಿನ್ನ ಪುತ್ರನ ಸಾಹಸದ ಬಗ್ಗೆ ನಿನಗೆ ಹೆಮ್ಮೆ ಇಲ್ಲವೇ? ಹೆಮ್ಮೆ ಇಲ್ಲವೆಂದು ನಾನು ಹೇಳಲಾರೆ ಪ್ರಭು. ಮತ್ತೆ ನಿನ್ನ ಶಾಂತಿಯನ್ನು ಕದಡಿದ ದುಃಖದ ಸಂಗತಿಯಿಂದ ನನ್ನ ಸಂತೋಷವನ್ನು ಹಾಳು ಮಾಡುತ್ತಿರುವೆಯಾ? ಇಲ್ಲ ಪ್ರಭು, ನಿಮ್ಮ ಸಂತೋಷಗಳನ್ನು ನಾನು ಹಾಳು ಮಾಡುವುದಿಲ್ಲ. ನಾನು ಬರುತ್ತೇನೆ. ಮಂಡೋದರಿ, ನಿಲ್ಲು. ನಿನ್ನ ಪುತ್ರನ ವಿಜಯದ ಪರಾಕ್ರಮದ ಬಗ್ಗೆ ನಿನಗೆ ನಿಜವಾದ ಸಂತೋಷವಾದಂತಿಲ್ಲ. ಏನು ಮಾಡಲಿ ಪ್ರಭು? ಒಬ್ಬ ಪುತ್ರನ ಸಾಹಸದ ಸಂಭ್ರಮಕ್ಕಿಂತ ಇನ್ನೊಬ್ಬ ಪುತ್ರನ ಸಾವಿನ ದುಃಖ ನನ್ನನ್ನು ಬಾಧಿಸುತ್ತಿದೆ. ಆ ತಾಯಿಯ ನೋವಿನ ಮುಖ ನನ್ನ ಕಣ್ಣೆದುರು ಸುಳಿಯುತ್ತಿದೆ. ಅವಳಿಗೆ ಅವಳ ಪತಿಯ ಸಾಂತ್ವನವು ಬೇಕಾಗುತ್ತದೆ. ನೀನು ಯಾವ ತಾಯಿಯ ದುಃಖದ ವಿಚಾರವನ್ನು ಮಾತನಾಡುತ್ತಿರುವೆ? ಧಾನ್ಯ ಮಾರಿಣಿ ತನ್ನ ಪುತ್ರ ಅತಿಕಾಯನನ್ನು ಕಳೆದುಕೊಂಡು ಕಳವಳಿಸುತ್ತಿದ್ದಾಳೆ. ವೀರನಂತೆ ಹೋರಾಡಿ ವೀರ ಸ್ವರ್ಗವನ್ನು ಸೇರಿದ ಆ ನಮ್ಮ ವೀರ ಪುತ್ರನ ಬಗ್ಗೆ ದುಃಖಿಸುವುದಕ್ಕಿಂತ ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು. ಹಾಗೆಂದು ನಾನೇ ಧಾನ್ಯ ಮಾಲಿನಿಗೆ ಹೇಳುತ್ತೇನೆ. ನಾನಿನ್ನು ಬರುತ್ತೇನೆ ಪ್ರಭು. ದುಃಖಿಸಬೇಡ ಸೀತೆ,
ರಾಮ ಲಕ್ಷ್ಮಣರು ಖಂಡಿತ ಎಚ್ಚರಗೊಳ್ಳುತ್ತಾರೆ. ಮತ್ತೆ ಯುದ್ಧ ಮಾಡಿ ರಾಕ್ಷಸರ ಸಂಹಾರ ಮಾಡುತ್ತಾರೆ. ನೀನು ಧೈರ್ಯಗೆಡಬೇಡ. ಅದು ಹೇಗೆ ಸಾಧ್ಯ ತ್ರಿಜಟೆ? ಹೇಳಿ ಕೇಳಿ, ಅದು ಬ್ರಹ್ಮಾಸ್ತ್ರದ ಪ್ರಭಾವ. ಅದರಿಂದ ಪಾರಾಗುವುದು ಕಷ್ಟವಲ್ಲವೇ? ಸೀತೆ, ನಮ್ಮ ಗೂಢಾಚಾರರು ಹೇಳಿದ ವಿಷಯವನ್ನು ಗಮನಿಸಿದರೆ ಬೇರೆ ಏನೋ ನಡೆಯುತ್ತಿರುವಂತಿದೆ. ಜಾಂಬವಂತ, ಹನುಮಂತ, ವಿಭೀಷಣ ಏನೋ ಮಾತನಾಡುತ್ತಿದ್ದರಂತೆ. ಆನಂತರ ಹನುಮಂತ ಬೃಹದಾಕಾರವನ್ನು ತಾಳಿ ಉತ್ತರ ದಿಕ್ಕಿಗೆ ಹಾರಿ ಹೋದನಂತೆ. ಅಂದ ಮೇಲೆ ಅವನು ರಾಮ ಲಕ್ಷ್ಮಣರಿಗೆ ಮತ್ತು ವಾನರರಿಗೆ ಶ್ರೇಯಸ್ಕರವಾದ ಕಾರ್ಯಕ್ಕೆ ಹೋಗಿರಬೇಕಲ್ಲವೇ? ಹೌದು ತ್ರಿಜಟೆ, ಹನುಮಂತ ಮಹಾರೂಪ ಧಾರಣ ಮಾಡಿ ಹಾರಿ ಹೋದನೆಂದರೆ ವಿಶೇಷವಿರಬೇಕು. ಅದು ಶ್ರೇಯಸ್ಕರವೇ ಆಗಿರಬೇಕು. ಅದರಲ್ಲಿ ನನಗೇನು ಸಂದೇಹವಿಲ್ಲ. ಹನುಮಂತನ ಸಾಹಸದಿಂದ ವಾನರರಿಗೆ ಬೆಟ್ಟದಂತೆ ಬಂದಿರುವ ಆಪತ್ತು ಮಂಜಿನಂತೆ ಕರಗಿ ಹೋಗಬಹುದು ಅನಿಸುತ್ತಿದೆ. ಆದರೆ ಅಷ್ಟರಲ್ಲಿ ರಾವಣ ಏನಾದರೂ ಕುತಂತ್ರ ಮಾಡಿ ನನ್ನ ಸ್ವಾಮಿಗೆ ಏನಾದರೂ ಕೇಡು ಮಾಡಿದರೆ ಎಂಬ ಭಯ ಕಾಡುತ್ತಿದೆ. ಏಕೆಂದರೆ ಈ ಮೊದಲು ನಾಗಪಾಶದಿಂದ ಬಂಧಿತರಾದ ರಾಮ ಲಕ್ಷ್ಮಣರು ಸತ್ತೇ ಹೋದರು ಎಂದು ನನ್ನನ್ನು ವಂಚಿಸಲು ಪ್ರಯತ್ನಿಸಲಿಲ್ಲವೇ? ಅದು ನಿಜ ಸೀತೆ. ಆದರೆ ಅವನ ಯಾವ ಕುತಂತ್ರವೂ ಫಲಕಾರಿಯಾಗುವುದಿಲ್ಲ, ಯಾವ ವಂಚನೆಯೂ ಯಶಸ್ವಿಯಾಗುವುದಿಲ್ಲ. ಅವನ ಎಲ್ಲ ತಂತ್ರ ಕುತಂತ್ರಗಳು ಬಹುಬೇಗನೆ ವೇಷ ಕಳಚಿಕೊಳ್ಳುತ್ತವೆ. ನೀನು ಕೂಡ ಅವನು ಅಂಥ ಪ್ರಯತ್ನ ಮಾಡಿದರೆ ನಂಬಬೇಡ. ಇಲ್ಲ, ನಾನು ನಂಬುವುದಿಲ್ಲ. ಒಂದು ವೇಳೆ ಆ ನೀಚ ರಾವಣ ಸತ್ಯವನ್ನೇ ಹೇಳಿದರೂ ನಾನು ನಂಬುವುದಿಲ್ಲ. ಇದು ಖಂಡಿತ. ಧಾನ್ಯಮಾಲಿನಿ, ಸ್ವಾಮಿ, ಬನ್ನಿ ಕುಳಿತುಕೊಳ್ಳಿ. ನಾನು ನಿಮಗೆ ಪಾನೀಯವನ್ನು ತರುತ್ತೇನೆ. ಬೇಡ ಧಾನ್ಯಮಾಲಿನಿ, ಬೇಡ. ನನಗೆ ಯಾವ ಉಪಚಾರವೂ ಬೇಡ. ಏಕೆ ಪ್ರಭು? ಯುದ್ಧ ನಡೆಯುತ್ತಿರುವುದೆಂದು ದೇಹದ ಯೋಗಕ್ಷೇಮವನ್ನು ಕಡೆಗಣಿಸುತ್ತಿರುವಿರಾ? ಉತ್ಸಾಹದಿಂದ ಯುದ್ಧ ಮಾಡಬೇಕಾದರೆ ದೇಹಕ್ಕೆ ತಕ್ಕ ಪೋಷಣೆ ದೊರೆಯಲೇಬೇಕು. ವಿಶ್ರಾಂತಿಯೂ ಬೇಕು, ಉಪಚಾರವೂ ಬೇಕು. ಬೇಡ ಧಾನ್ಯಮಾಲಿನಿ, ನಿಜ ಹೇಳಬೇಕೆಂದರೆ ನಾನು ನಿನ್ನಿಂದ ಉಪಚಾರವನ್ನು ಪಡೆಯಲು ಬಂದಿಲ್ಲ. ನಿನಗೆ ಸಮಾಧಾನ ಹೇಳಿ ಸಂತೈಸಿ ಹೋಗಲು ಬಂದಿದ್ದೇನೆ. ಏನು, ನನ್ನನ್ನು ಸಂತೈಸಲು ಬಂದಿರಾ? ಧನ್ಯ ಪ್ರಭು, ಮಹಾಧನ್ಯೆ. ನನ್ನ ಸ್ವಾಮಿಗೆ ನನ್ನ ಮೇಲೆ ಅಪಾರವಾದ ಪ್ರೀತಿ ಇದೆ ಎಂದು ತಿಳಿದ ಮೇಲೆ ನನ್ನ ಭಾಗ್ಯಕ್ಕೆ ಎಡೆ ಇಲ್ಲ ಅನಿಸುತ್ತಿದೆ. ನಿನ್ನಿಂದ ಅಪಾರವಾದ ಪ್ರೀತಿ ಪಡೆಯಲು ನಾನು ಬಹಳ ಅದೃಷ್ಟ ಮಾಡಿದ್ದೆ. ಅಯ್ಯೋ ಧಾನ್ಯಮಾಲಿನಿ, ವಿಷಯವೇನೆಂದು ತಿಳಿಯದೆ ಸಂಭ್ರಮ ಪಡುತ್ತಿರುವೆಯಲ್ಲ. ನಿಜಕ್ಕೂ ನಿಜಕ್ಕೂ ನೀನು ನಿರ್ಭಾಗ್ಯೆ. ಸತ್ಯವೇನೆಂದು ಅರಿಯದೆ ಅಮಾಯಕಳಂತೆ ವರ್ತಿಸುತ್ತಿರುವ ನಿನ್ನನ್ನು ಕಂಡು ನನಗೆ ಸಂಕಟವಾಗುತ್ತಿದೆ. ಯಾವ ಸತ್ಯ ಪ್ರಭು? ಯಾವ ಸತ್ಯ ನನಗೆ ತಿಳಿದಿಲ್ಲವೆಂದು ನೀವು ಸಂಕಟ ಪಡುತ್ತಿರುವಿರಿ? ನನ್ನ ಪುತ್ರ ಅತಿಕಾಯ ಶತ್ರುಗಳೊಂದಿಗೆ ವೀರಾವೇಶದಿಂದ ಹೋರಾಡಿ ಅನೇಕ ವಾನರರನ್ನು ಸಂಹರಿಸಿ ತಂದೆಗೆ ತಕ್ಕ ಮಗಳೆಂದು ಹೊಗಳಿಸಿಕೊಂಡು ಕೊನೆಗೆ ಲಕ್ಷ್ಮಣನ ಬಾಣದಿಂದ ವೀರ ಸ್ವರ್ಗ ಸೇರಿದ ವಿಚಾರ ತಾನೆ ನೀವು ಹೇಳುತ್ತಿರುವುದು? ಹೌದು ಧಾನ್ಯಮಾಲಿನಿ, ಆದರೆ ಆದರೆ ನಿನಗೆ
ತಿಳಿದಿದೆ ಪ್ರಭು. ಮಗನ ಪ್ರತಾಪದ ವಿಚಾರ ನೀವು ಹೇಳಿ ಹೋದಿರಿ. ಆದರೆ ಮಗನ ಮೃತ್ಯುವಿನ ವಿಚಾರವನ್ನು ದೂತನು ತಿಳಿಸಿದ. ನಿನ್ನ ಪುತ್ರನ ಮರಣದ ವಿಚಾರವು ನಿನಗೆ ದುಃಖವನ್ನುಂಟು ಮಾಡಲಿಲ್ಲವೇ? ದುಃಖವೇಕೆ ಪ್ರಭು? ಅವನು ತನ್ನ ತಂದೆಯ ಶತ್ರುಗಳ ವಿರುದ್ಧ ಹೋರಾಡಿ ವೀರ ಸ್ವರ್ಗವನ್ನು ಪಡೆದನೆಂದು ಹೆಮ್ಮೆ ಪಡುತ್ತೇನೆ. ವೀರನಂತೆ ಹೋರಾಡಿ ಮಹಾವೀರನೆನಿಸಿಕೊಂಡ ಲಕ್ಷ್ಮಣನಿಂದ ಹತನಾದನೆಂದು ಸಂತೋಷ ಪಡುತ್ತೇನೆ. ಧಾನ್ಯ ಮಾಲಿನಿ, ನೀನು ವೀರ ಪುತ್ರನಿಗೆ ತಕ್ಕ ವೀರ ಮಾತು. ನನ್ನ ಯಾವ ಪುತ್ರನು ನಿನ್ನ ಪುತ್ರ ಅತಿಕಾಯನಂತೆ ರಣರಂಗದಲ್ಲಿ ಹೋರಾಡಲಿಲ್ಲ. ನನ್ನ ಯಾವ ಪತ್ನಿಯು ನಿನ್ನಂತೆ ಮಾತನಾಡಲಿಲ್ಲ. ನನಗೆ ನಿನ್ನ ಬಗ್ಗೆ, ನಿನ್ನ ಪುತ್ರನ ಬಗ್ಗೆ ಹೆಮ್ಮೆ ಇದೆ, ಅತ್ಯಂತ ಹೆಮ್ಮೆ ಇದೆ. ಈ ಯುದ್ಧ ಮುಗಿದ ಬಳಿಕ ನಾನು ನಿನಗೆ ಹೆಚ್ಚಿನ ಸಂತೋಷವನ್ನು ನೀಡುತ್ತೇನೆ. ನಾನಿನ್ನು ಬರುತ್ತೇನೆ. ಹೆಚ್ಚಿನ ಸಂತೋಷ ಅದನ್ನು ಅನುಭವಿಸುವ ಆಸೆಯೇ ಇಲ್ಲವಾಗಿದೆ. ನನ್ನ ಬದುಕಿನ ಎಲ್ಲ ಸಂತೋಷ ಸತ್ತು ಹೋಗಿದೆ. ಮಗನೇ, ನೀನೇ ಇಲ್ಲದ ಮೇಲೆ ನನಗೆ ಯಾವ ಸಂತೋಷವೂ ಇಲ್ಲ.